ಶ್ರೀ ಗುಡ್ಡದ ಬಸವೇಶ್ವರ ರಥೋತ್ಸವ ಅದ್ದೂರಿಯಾಗಿ ಜರುಗಿತು. ಕುಕನೂರು ತಾಲೂಕಿನ ಬೆಣಕಲ್ ಗ್ರಾಮದ ಶ್ರೀ ಗುಡ್ಡದ ಬಸವೇಶ್ವರ ಜಾತ್ರೆ ಸುಮಾರು ವರ್ಷಗಳ ಕಾಲ ಸಂಭ್ರಮದಿಂದ ಆಚರಿಸಲಾಗುತ್ತಿದ್ದು, ಇಲ್ಲಿ 16 ದಿವಸಗಳ ಕಾಲ ಶರಣ ಬಸವೇಶ್ವರ ಪ್ರವಚನ ನಡೆಯುತ್ತದೆ. ಶ್ರೀರಾಮನವಮಿ ರವಿವಾರ ದಿವಸ ಸಾಯಂಕಾಲ 4:30ಕ್ಕೆ ಉಚ್ಚಯ್ಯ ರಥೋತ್ಸವ ಜರುಗಿತು. ಸೋಮವಾರ ದಿವಸ ಬೆಳಗ್ಗೆ 8 ಗಂಟೆಗೆ 101 ಕುಂಭೋತ್ಸವ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಯಿತು. ಆನಂತರ 12:30ಕ್ಕೆ ಸಾಮೂಹಿಕ 11 ಜೋಡಿಗಳ ವಧುವರರಿಗೆ ಶ್ರೀ ಡಾಕ್ಟರ್ ಮಹಾದೇವ ದೇವರು, ಅನ್ನದಾನೇಶ್ವರ ಸ್ವಾಮಿ, 108 ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಹಿರೇಮಠ ಮೈನಹಳ್ಳಿ, ಶ್ರೀ ಬಸವಲಿಂಗೇಶ್ವರ ಮಹಾಸ್ವಾಮಿಗಳು, ಮುರಡಿಮಠ, ಯಲಬುರ್ಗಾ ಶ್ರೀ ಸಿದ್ದರಾಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಯಲಬುರ್ಗಾ ಸ್ವಾಮೀಜಿಗಳು ವಧುವರರಿಗೆ ಆಶೀರ್ವಚನ ನೀಡಿ ಮಾಂಗಲ್ಯ ಧಾರಣೆ ಮಾಡಿಸಿದರು. ಮತ್ತು ಬೆಣಗಲ್ ಗ್ರಾಮದ ಗುಡ್ಡದ ಬಸವೇಶ್ವರ ಟ್ರಸ್ಟ್ ವತಿಯಿಂದ ಸಾಮೂಹಿಕ ವಿವಾಹಗಳನ್ನು ಜರುಗಿಸಿಕೊಟ್ಟರು. ಹಾಗೂ 1 ಗಂಟೆಗೆ ಮಹಾಪ್ರಸಾದ ಅನ್ನಸಂತರ್ಪಣೆ, ವಿವಿಧ ಸಿಹಿ ತಿನಿಸುಗಳು, ಕಡಲಿ ಹೋಳಿಗೆ, ರೋಟಿ, ಚಪಾತಿ, ಲಾಡು, ಬಾಳೆಹಣ್ಣು, ಮಿರ್ಚಿ ಇನ್ನೂ ಅನೇಕ ರೀತಿಯಲ್ಲಿ ಭಕ್ತರ ಸೇವೆಯಿಂದ ಮಹಾಪ್ರಸಾದ ಮಾಡಿ ಬಂದ ಭಕ್ತರಿಗೆ ಉಣಬಡಿಸಿದರು. ಸಾಯಂಕಾಲ ಸುಮಾರು 4 ಗಂಟೆಗೆ ಹಳ್ಳಿ ಜವಾರಿ ಎತ್ತುಗಳು ಸವಾಲು 1,65,000 ರೂಪಾಯಿಗಳ ಕೊಪ್ಪಳ ತಾಲೂಕಿನ ವದಗನಾಳ ಗ್ರಾಮದ ಮಾಸ್ಟರ್ ಇವರಿಗೆ ಸವಾಲು ಮಾಡಿದರು. ಮತ್ತು ತೆರಿನಾ ಬಾವುಟ 71,000 ರೂಪಾಯಿಗಳಿಗೆ ಶಿವಣ್ಣ ಹಂಚಿನಾಳಿವರಿಗೆ ಸವಾಲು ಮಾಡಿದರು. ತದನಂತರ ಮಹಾರಥೋತ್ಸವ ಸಕಲ ವಾದ್ಯಗೋಷ್ಠಿಗಳ ನಡುವೆ ಜರುಗಿತು. ಸುತ್ತಮುತ್ತಲಿನ ಊರಿನ ಭಕ್ತರು ಆಗಮಿಸಿದ್ದರು. ವರದಿಗಾರರು ಲೋಕೇಶ್ ಬೆಣಕಲ್, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕುಕನೂರು. ಕಾರ್ಯವನ್ನ ಈ ಬೆಣಕಲ್ ಜನ ಮಾಡಿ ತೋರಿಸಿದ್ದಾರೆ ನೋಡ್ರಿ. ಇಷ್ಟೆಲ್ಲ ಪೂಜ್ಯರನ್ನ ಕರೆಸಿ, ಈ ಪೂಜ್ಯರು ಇಷ್ಟೇ ಇದ್ದಾರೆ ಅಂತಲ್ಲ, ಸಾಯಂಕಾಲ ತೇರಿಗೆ ಬರ್ತಾರೆ. ಇನ್ನು ನೋಡಿ ಅವ್ರು ಎಲ್ಲರೂ ತೇರಿಗೆ ಬರ್ತೀವಿ ಅಂತ ಹೇಳ್ಯಾರ, ತೇರಿಗೂ ಬರ್ತಾರೆ. ಅಷ್ಟೆಲ್ಲ ಪೂಜ್ಯರ ಸನ್ನಿಧಿಯಲ್ಲಿ ಇವರೆಲ್ಲರ ಸಾಮೂಹಿಕ ವಿವಾಹವನ್ನ ಮಾಡಿಕೊಂಡು ದಂಪತಿಗಳ ಪೂಜ್ಯರ ಆಶೀರ್ವಾದದಿಂದ ನಿಮ್ಮ ಜೀವನವನ್ನು ಸಾಗಿಸ್ತೀರಿ ಅಂತಂದ್ರೆ ನಿಮ್ಮ ಜೀವನ ಧರ್ಮದ ಜೀವನವಾಗಲಿ ಮತ್ತು ಸುಖಮಯವಾಗಿ ನೀವು ಸಾಗಲಿ ಅಂತೇಳಿ ಹಾರೈಸಿ ನಮ್ಮ ಆಶೀರ್ವಾದವನ್ನು ಮುಗಿಸ್ತಾ ಇದ್ದೀವಿ. 4 ಗಂಟೆಗೆ ಆ ಕಾರ್ಯಕ್ರಮ ಇರ್ತದೆ. ಯಾರಿಗೆ ಅದರ ಅವಶ್ಯಕತೆ ಅದ, ಯಾರಿಗೆ ವಿಶ್ವಾಸ ಅದ, ನಂಬಿಕೆ ಅದ, ಶ್ರದ್ಧೆ ಅದ, ಅವರೆಲ್ಲರೂ ಕೂಡ 4 ಗಂಟೆಗೆ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಯಾರು ಅದರಲ್ಲಿ ಪಾಲ್ಗೊಳ್ತೀರಿ, ಅದರ ಸೇರ್ತೀರಿ, ಅವರೆಲ್ಲರಿಗೂ ಕೂಡ ಚಲೋ ಆಗ್ತದೆ. ಯಾಕಂದ್ರೆ ಗುಡ್ಡದ ಬಸವಣ್ಣ ಆತನ ಸ್ವರೂಪ ಒಳಗೆ ಎತ್ತು ಬಂದಿರ್ತಾವ. ಆ ಎತ್ತ ನಿಮ್ಮ ಮನೆಗೆ ಬಂದಂದ್ರೆ ನಿಮ್ಮ ಮನೆತನ ಕೂಡ ಚಲೋ ಆಗ್ತದೆ. ಹೋದ್ ಸರಿ ಅದು ಒಂದು ಏನೋ ಯೋಜನೆ ಮಾಡಿಕೊಂಡ್ವಿ, ಒಳ್ಳೆ ಯೋಜನೆ ಮಾಡಿಕೊಂಡ್ವಿ. ಈ ವರ್ಷ ಅದು ಬಹಳ ಚಂದ ಆಗೈತೆ. ಅದ ನೋಡಿದ್ದ ಎತ್ತು ನೋಡಿದ್ದಿಲ್ಲ, ಇವನ್ ಫೋಟೋ ನೋಡಿ ಕಳ್ಕ ಫೋಟೋ ಹಾಕೇನಿಲ್ಲ, ಬ್ಯಾನರ್ ಮಾಡ್ಸಿಕ್ಯಾನ. ಅದೊಂದು ಬ್ಯಾನರ್ ನೋಡಿ ಬಂದಿ ನಾನು. ಬಹಳ ಚಲೋ ಎತ್ತು ಚಲೋದು.